ಆದರೆ ಆತನು ಒಬ್ಬನೇ. ಆತನ ಸ್ವರೂಪ ಆತ್ಮಸ್ವರೂಪ. ಆತನ ಆತ್ಮಸ್ವರೂಪ ಅಂತ ತಕ್ಷಣ ಆತ್ಮಸ್ವರೂಪ ಅಂದರೆ ವ್ಯಕ್ತಿ ಅಲ್ಲ ಅಂತೆ. ಯಾವನ್ನು ಸೈತಾನ್ ಹೇಳ್ಕೊಟ್ಟಿದ್ದು ಇವರಿಗೆ. ದೇವರ ವ್ಯಕ್ತಿತ್ವ ಅಂದರೆ ಇಂಪರ್ಸನಲ್ ಬೀಯಿಂಗ್, ಇಂಪರ್ಸನಲ್ ಎನರ್ಜಿ, ಅದು ಪವರ್ ಅಂತ ಹೇಳಿ ಕೆಲವರು ಹೇಳಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಬೈಬಲ್ ಬಿಟ್ಟು ಅನ್ಯರ ಒಂದು ನಂಬಿಕೆ. ಇವ್ರು ಯಾವುದೋ ಒಂದು ಅರ್ಥ ಕೆಲವು ಬೈಬಲ್ ಕಾಲೇಜಿಗೆ ಹೋಗಿ ಏನೋ ಕಲಿತು ಸುಳ್ಳು ಕಲಿತು ಬಂದಿರ್ತಾರೆ. ಇಂಥವ್ರು ಹೇಳಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಹೇಳೋಂಥ ತುಂಬ ಜನ ಒಪ್ಕೊಂಡಿದ್ದಾರೆ. ಸುಳ್ಳು ಹೇಳ್ತಾರೆ. ಇವತ್ತಿನ ಕಾಲಕ್ಕೆ ಸೈತಾನ ಮಾಡೋದು ಸುಳ್ಳು ಕಲಿಸುವಂಥದ್ದೇ. ನಾವೆಲ್ಲ ಇದೆಲ್ಲ ಬಿಟ್ಟು ಕೇವಲ ನಾವು ಬೈಬಲ್ ಓದಿದರೆ ಭಾಳ ಚೆನ್ನಾಗಿರುತ್ತೆ. ಆದರೆ ಇವತ್ತೇನಾಗಿದೆ, ಅವ್ರು ವಿಡಿಯೋ ಹಾಕ್ತಾರೆ, ಇವರು ವಿಡಿಯೋ ಹಾಕ್ತಾರೆ. ಅವನು ಪೇತ್ರನ ಬಗ್ಗೆ ಒಂದು ಹೇಳ್ದ, ಪೌಲನ ಬಗ್ಗೆ ಒಂದು ವಿಡಿಯೋ ನೋಡ್ತೇವೆ, ನೋಡ್ದ ತಕ್ಷಣ ಅದೇ ತಲೆಯಲ್ಲಿ ಹೋಗ್ತೇವೆ. ಬೈಬಲ್ ತೆಗೆದು ಓದಲ್ಲ ವಾಕ್ಯ ಏನಿದೆ ಅಂತೇಳಿ ಅನೇಕರು. ನಮ್ಮ ಬೈಬಲ್ ನಾವು ದಿವಸ ಬಳಕೆ ಮಾಡಿದ್ರೆ, ದಿವಸ ಓದಿದರೆ, ಅದನ್ನೇ ನಾವು ಎರಡು ಮೂರು ವಾರಗಳಿಂದ ನೋಡಿದ್ದೇವೆ. ಮಾರ್ತಳು ಮತ್ತು ಮರಿಯಳ ಜೀವಿತದಲ್ಲಿ ನಾವು ಆರಿಸಿಕೊಂಡಿರುವಂಥದ್ದು. ಮರಿಯಳು ಕರ್ತನ ಪಾದದಲ್ಲಿ ಕುಳಿತಿರ್ತಿದ್ಳು. ನಾವು ಅದನ್ನು ಮಾಡದೆ ಹೋದರೆ ಬರೀ ವಿಡಿಯೋಗಳು ಕಲಿತು, ವಿಡಿಯೋಗಳು ನೋಡಿ ಅಥವಾ ಯಾರೋ ಮೆಸೇಜ್ ಹಾಕಿರೋದು ಓದಿ ಏನೋ ಮಾಡ್ಕೊಂಡು ನಾವು ಪ್ರೀಚಿಂಗ್ ಮಾಡ್ತೇವೆ, ನಾವೇನೋ ಮಾಡ್ತೇವೆ ಅಂದರೆ ನಾವು ಸ್ವತಃ ಯಾರೇ ಹೇಳಿದ್ರು ಕೂಡ ಬೈಬಲ್ ತೆಗೆದು ಅದನ್ನು ನಾವು ಓದಿ ಅದನ್ನು ನೋಡ್ಬೇಕು. ಅವ್ರು ಹೇಳಿರುವಂಥ ಸರಿ ಇದೆನಾ, ಇದು ನನಗೆ ಅರ್ಥ ಆಗ್ತಾ ಇರುವಂಥದ್ದು ದೇವರ ಆತ್ಮ ನಿಜವಾಗ್ಲೂ ಹೀಗೆ ಬರ್ತಿದ್ದಾನ. ನಮ್ಮ ಭಾಷೆಯಲ್ಲಿ ದೇವರು ಒದಗಿಸಿಟ್ಟಿರುವಂಥ ಉದ್ದೇಶ ನಾವೆಲ್ಲರೂ ಅದರಿಂದ ಕಲಿಬೇಕಂತೇಳಿ. ಇಲ್ಲದೆ ಹೋದ್ರೆ ದೇವ್ರು ಯಾವಾಗಲೂ ಗ್ರೀಕ್ ಭಾಷೆಯಲ್ಲಿ ಇಟ್ಟಿರ್ತಿದ್ದ, ಯಾವಾಗಲೂ ದೇವ್ರ ಬೈಬಲ್ ಇಬ್ರಿಯ ಭಾಷೆಯಲ್ಲೇ ಇಟ್ಟಿರ್ತದ. ಹೋಗಿ ಎಲ್ಲರೂ ಇಬ್ರಿಯ ಭಾಷೆಗೆ ಹೋದ್ರಿ ಅಂತೇಳಿ ಇಂಥ ಮೂರ್ಖತನ ಬೇಡ. ಅದಕ್ಕೆ ನೋಡ್ತೇವೆ ನಮ್ಮ ದೇವರ ಬಗ್ಗೆ ನಾವು ಅಂದರೆ ಆತನನ್ನು ವಿವರಿಸುವಂಥ ಅಗತ್ಯತೆ ಇಲ್ಲ. ಅಂತ ಒಂದು ಅಚಾತುರ್ಯ ಕೂಡ ಮಾಡಬಾರ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಸೃಷ್ಟಿಗೊಳಗಾಗಿರುವಂಥದ್ದು, ಮಿತಿಗೆ ಒಳಗಾಗಿರುವಂಥ ಜೀವಿ. ಅಪರಿಮಿತವಾದಂಥ ದೇವರನ್ನು, ಅಗಮ್ಯನಾದಂಥ ದೇವರನ್ನು, ಸರ್ವಜ್ಞನು, ಸರ್ವಭೌಮನು, ಸರ್ವಶಕ್ತನು, ಸರ್ವಜ್ಞಾನಿಯಾದಂಥ ದೇವರನ್ನು ನಾವು ಹೇಗೆ ಅರ್ಥ ಮಾಡೋಕ್ಕೆ ಸಾಧ್ಯತೆ ಉಂಟು? ಎಂದಿಗೂ ಇಲ್ಲ. ಅದಕ್ಕೆಂತ ಮೂರ್ಖತನ ಬಿಡಬೇಕು.